ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ ನಾನು ಈ ಒಂದು ವಿಡಿಯೋದಲ್ಲಿ 2021ರಲ್ಲಿ ನಡೆದಂಥ ಮೇನ್ ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ಸಂಬಂಧಪಟ್ಟಂಗೆ 120 ಮಾರ್ಕ್ಸಿನ ಕ್ವಶನ್ಸ್ ಏನು ಬಂದಿತ್ತು ಆ ಕ್ವಶನ್ಸ್ನ ಬಗ್ಗೆ ನಾನು ಇವತ್ತಿನ ದಿನ ಹಂಚ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲಿ ಮ್ಯಾಥ್ಸ್ ಎಸ್ಪೆಷಲಿ ಮ್ಯಾಥ್ಸಿಗೆ ಸಂಬಂಧಪಟ್ಟಾಗೆ ಹಿಂದಿನ ವಿಡಿಯೋದಲ್ಲಿ ಮೊದಲ 16 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಆ 16 ಪ್ರಶ್ನೆಗಳ ಉತ್ತರವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಯಾರು ಇನ್ನೂ ನೋಡಿಲ್ವೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಲಿಂಕ್ ಓಪನ್ ಮಾಡ್ಕೊಂಡು ಆ ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತಾ ಈಗ 17ನೇ ಪ್ರಶ್ನೆಯಿಂದ ಬರ್ತಕ್ಕಂಥ ಉಳಿದಿರೋ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಈಗ 17ನೇ ಪ್ರಶ್ನೆ ಹೇಗೆ ಇದೆ, ಯಾವ ರೀತಿ ಇದೆ ಮತ್ತು ಏನು ಕೇಳ್ತಾ ಇದೆ ಅನ್ನೋದನ್ನು ನಾನು ಇವತ್ತಿನ ದಿನ ನೋಡಿದಾದರೆ. ಸೊ ನೋಡಿ, ಕ್ವಶನ್ ನಂಬರ್ 17 ಹೇಳುತ್ತೆ, 17ನೇ ಪ್ರಶ್ನೆ ಹೇಳುತ್ತೆ ಏನಂತ ಹೇಳಿ, ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಮೈನಸ್ ಟ್ಯಾನ್ 45 ಡಿಗ್ರಿಯ ಬೆಲೆ ಅಂತ ಕೊಟ್ಟಿದ್ದಾರೆ. ಈಗ ಈ ತ್ರಿಕೋನ ಮಿತಿನಲ್ಲಿ ಕೋನಗಳ ಬೆಲೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಚಾರ್ಟ್ ಇತ್ತು. ಆ ಚಾರ್ಟನ್ನು ನಾವು ಸ್ಟಡಿ ಮಾಡಿದರೆ ಸುಲಭವಾಗಿ ಇದಕ್ಕೆ ಉತ್ತರ ಹೇಳ್ಬೋದು. ಸೊ ಇಲ್ಲಿ ಸೈನ್ 30 ಡಿಗ್ರಿ ಅಂತ ಹೇಳಿದರೆ ಅದರ ಅರ್ಥ ಸೈನ್ 30 ಡಿಗ್ರಿಯ ವ್ಯಾಲ್ಯೂ ಬಂದು 1/2 ಅಂದರೆ 2ನೇ 1, ಪ್ಲಸ್ ಕಾಸ್ಟ್ 60 ಡಿಗ್ರಿ ಅಂದ್ರೂ ಕೂಡ ಅದು ಕೂಡ ಅಷ್ಟೇ 2ನೇ 1 ಆಗಿರುತ್ತೆ, ಮೈನಸ್ ಟ್ಯಾನ್ 45 ಡಿಗ್ರಿಯ ಬೆಲೆ ಬಂದುಬಿಟ್ಟು 1 ಆಗಿರುತ್ತೆ. ಇದ್ರ ಪ್ರಕಾರ 2ನೇ 1 ಪ್ಲಸ್ 2ನೇ 1 ಕೂಡಿದರೆ ಅರ್ಧ ಪ್ಲಸ್ ಅರ್ಧ ಮೇಲ್ಗಡೆನೇ ಕಾಣಿಸ್ತಾ ಇದೆ ನಿಮಗೆ, ಅರ್ಧ ಮತ್ತು ಅರ್ಧ ಕೂಡಿದರೆ 1 ಮೈನಸ್ 1, ಅಲ್ಲಿ 1 ಮೈನಸ್ 1 ಕೂಡಿಬಿಟ್ರೆ ನಿಮಗೆ 1ರಲ್ಲಿ 1 ಕಳೆದ್ರೆ 0 ಬರುತ್ತೆ. ಓಕೆನಾ? ಸೊ ಇದ್ರ ಪ್ರಕಾರ 0 ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿ ಇಲ್ಲಿ 17ನೇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿ ಕಂಡು ಬರ್ತಾ ಇದೆ ನಮಗೆ. ಇನ್ನು 18ನೇ ಪ್ರಶ್ನೆ ಹೇಳ್ತಾ ಇದೆ 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಟೀಟಾ ಇದಕ್ಕೆ ಸಮನಾದುದು ಅಂತ. ಕೆಳಗಡೆ ಕೊಟ್ಟಿರುವ 4 ಆಪ್ಷನನ್ನು ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, ಸೊ ಇಲ್ಲಿ ನಮಗೆ ಗೊತ್ತಾಗ್ತಕ್ಕಂತಹ ಒಂದು ಆಪ್ಷನ್ನ ಪ್ರಕಾರ ಇಲ್ಲಿ ನಮಗೆ ಗೊತ್ತಿರುವಂಥ ಐಡೆಂಟಿಟಿಯನ್ನು ಬಳಸ್ಬೇಕು. ತ್ರಿಕೋನಮಿತಿಗೆ ಸಂಬಂಧಪಟ್ಟಂತಹ ಸೂತ್ರವನ್ನು ನಾವು ಬಳಸಬೇಕು. ಇಲ್ಲಿ 3 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಟೀಟಾ ಅಂತ ಹೇಳಿದರೆ ಆ್ಯಕ್ಚುಲಿ ನಮಗೆ ಗೊತ್ತಿರೋ ಪ್ರಕಾರ ಸೀಕೆಂಡ್ ಸ್ಕ್ವೇರ್ ಟೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಅನ್ನೋದು ಒಂದು ಸೂತ್ರ ಬರುತ್ತೆ. ಇದ್ರ ಪ್ರಕಾರ ಇಲ್ಲೇನಂತ ಹೇಳ್ಬೋದು, ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಅದ್ರ ಪ್ರಕಾರ ಇಲ್ಲಿ ನಾವು ಸೀಕೆಂಡ್ ಸ್ಕ್ವೇರ್ ಟೀಟಾ ಇರೋ ಜಾಗದಲ್ಲಿ ಏನಾಗ್ಬೋದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಬಳಸ್ಬೋದು. ಓಕೆನಾ? ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂಥೇಳಿ ಬಳಸಬಹುದು. ಅದ್ರ ಪ್ರಕಾರ 3 ಪ್ಲಸ್ 1 ಕೂಡಿದರೆ ನಿಮಗೆ 4 ಬರುತ್ತೆ, ಪಕ್ಕದಲ್ಲಿ ಟ್ಯಾನ್ ಸ್ಕ್ವೇರ್ ಟೀಟಾ ಉಳ್ಕೊಳ್ಳುತ್ತೆ. ಅಲ್ಲಿಗೆ 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಬರಿಬೋದು. ಸೊ ಆಗ ನಿಮಗೆ 4ನೇ ಆಪ್ಷನ್ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಆಗಿ ಕಂಡು ಬರ್ತಾ ಇದೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಆ ಗೋಪುರದ ಎತ್ತರ ಅಂತ ಕೊಟ್ಟಿದ್ದಾರೆ ಅವರು. ಸೊ ಅವ್ರು ಹೇಳೋ ಪ್ರಕಾರವಾಗಿ ನಾವಿಲ್ಲಿ ಇದನ್ನು ಏನು ಮಾಡ್ಬೋದು ನೋಡಿ, ಇಲ್ಲಿ ABC ಅಂತ ತೊಗೊಂಡಿದ್ದೀನಿ ನಾನು. ಅವ್ರು ಹೇಳಿದ್ದಾರೆ ಈ ಒಂದು AB ಅನ್ನೋದು ಒಂದು ಗೋಪುರ. ಸೊ ಗೋಪುರದ ಎತ್ತರ ಎಷ್ಟು ಅಂತ ಗೊತ್ತಿಲ್ಲ. BC ಏನಾಗಿದೆ, ಗೋಪುರದ ಪಾದದಿಂದ 30 ಮೀಟರ್ ದೂರದಿಂದ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಗೋಪುರದ ತುದಿಯನ್ನು ನೋಡ್ತಾ ಇದ್ದಾನೆ. ಹಾಗಿದ್ರೆ ಅಲ್ಲಿ ತುದಿಯನ್ನು ನೋಡಬೇಕಾದಾಗ ಅಲ್ಲಿ ಉಂಟಾಗ್ತಕ್ಕಂಥ ಉನ್ನತ ಕೋನ 30 ಡಿಗ್ರಿ ಇರುತ್ತೆ. ಸೊ 30 ಡಿಗ್ರಿ ಉನ್ನತ ಕೋನ ಉಂಟಾಗಿದೆ ಅಂತ ಹೇಳಿದರೆ ಗೋಪುರದ ಎತ್ತರ ಎಷ್ಟು? ಗೋಪುರದ ಎತ್ತರವನ್ನು ನೀವು ಕಂಡುಹಿಡಿಬೇಕು. ಸೊ ಹೀಗೆ ಗೋಪುರದ ಎತ್ತರವನ್ನು ನೀವು ಕಂಡುಹಿಡಿಬೇಕು ಅಂತ ಅಂದಾಗ ನೀವಿಲ್ಲಿ ಏನು ಮಾಡಬೇಕಾಗತ್ತೆ, ಸುಲಭವಾಗಿ ನಾವು ಇದನ್ನು ಅಬ್ಸರ್ವ್ ಮಾಡಿದಾಗ ನೀವಿಲ್ಲಿ ಉನ್ನತ ಕೋನ ಏನು ಕೊಟ್ಟಿದ್ದಾರೆ 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಟೀಟಾ ಈಸ್ ಈಕ್ವಲ್ ಟು ನಿಮಗೆ ಗೋಪುರದ ಎತ್ತರ ಕಂಡುಹಿಡಿಬೇಕಾಗಿರೋದ್ರಿಂದ ಎತ್ತರ ಏನಾಗುತ್ತೆ, ಅಭಿಮುಖ ಬಾಹು ಆಗುತ್ತೆ. ಅಭಿಮುಖ ಬಾಹು ಡಿವೈಡೆಡ್ ಬೈ ಇದೇನಾಗುತ್ತೆ, ಇದು ಪಾರ್ಶ್ವಬಾಹು. ಓಕೆನಾ? ಪಾರ್ಶ್ವಬಾಹು. ಅಲ್ಲಿಗೆ ನೀವು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಹೇಳಿದ್ರೆ ನೀವೇನು ತಗೊಳ್ಬೇಕಾಗತ್ತೆ, ಟ್ಯಾನ್ ಟೀಟಾ ತಗೊಳ್ಬೇಕಾಗತ್ತೆ. ಟ್ಯಾನ್ ಟೀಟಾದ ಅನುಪಾತ ಹೇಳುತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತೇಳಿ. ಅದ್ರ ಪ್ರಕಾರ ಟ್ಯಾನ್ ಟೀಟಾ ಅಂತ ಹೇಳಿದ್ರೆ ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದರೆ ಗೊತ್ತಿಲ್ಲ ಎಕ್ಸು ಡಿವೈಡೆಡ್ ಬೈ ಇದೆಷ್ಟಿದೆ 30. ಈಗ ನೀವು ಟ್ಯಾನ್ 30 ಡಿಗ್ರಿ ಅಂತ ಹೇಳಿದರೆ 30 ಡಿಗ್ರಿಯನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಿಮಗೆ, 30 ಡಿಗ್ರಿಯ ಒಂದು ಬೆಲೆ ಬಂದುಬಿಟ್ಟು 1 ಡಿವೈಡೆಡ್ ಬೈ √3 ಅಂತ ಬರುತ್ತೆ. ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 30. ಓರೆ ಗುಣಾಕಾರವನ್ನು ಮಾಡಿದಾಗ ಎಕ್ಸ್ ಇಂಟು √3 ಈಸ್ ಈಕ್ವಲ್ ಟು 30 ಇಂಟು 1. ಇದ್ರ ಪ್ರಕಾರ ನಿಮಗೆ ಎಕ್ಸ್ ಮಾತ್ರ ಇಲ್ಲಿ ಇಟ್ಕೊಂಡು 30ನ್ನು ಆ ಕಡೆ ಕಳಿಸಿದರೆ ಇಲ್ಲಿ 30ನ್ನು ನಾವು √3ನ್ನು ಆ ಕಡೆ ಕಳಿಸ್ಬೇಕು. 30ನ್ನು ನಾನೇನಂತ ಬರ್ಕೊಳ್ತೀನಿ 3 ಇಂಟು 10 ಅಂತ ಬರ್ಕೊಳ್ತೀನಿ ಡಿವೈಡೆಡ್ ಬೈ √3. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಏನು ಮಾಡ್ಬೋದು ಅಂದರೆ 3ನ್ನು √3 ಇಂಟು √3 ಅಂತ ಬರ್ಕೊಳ್ಬೋದು ಫ್ರೆಂಡ್ಸ್. ಇಂಟು 10 ಡಿವೈಡೆಡ್ ಬೈ √3. ಈಗ √3 ಕ್ಯಾನ್ಸಲ್ ಆದರೆ
ಇಲ್ಲಿ ನಿಮಗೆ ಕೊನೆಗೆ ಉಳಿಯೋದು 10√3 ಉಳಿಯುತ್ತೆ. ಇದ್ರ ಪ್ರಕಾರ ನಿಮಗೆ ಬಂದ್ಬಿಟ್ಟು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳ. ಸೊ ಆಪ್ಷನ್ ಸಿ 10√3 ಸರಿಯಾದ ಉತ್ತರ ಆಗಿ ಕಂಡು ಬರ್ತಾ ಇದೆ. ಓಕೆ, ಸೊ ಇದಾದ ನಂತರ 20ನೇ ಪ್ರಶ್ನೆ ಹೇಳುತ್ತೆ. ಇದು ಕೂಡ ತ್ರಿಕೋನಮಿತಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೈನ್ ಟೀಟಾ ಇಂಟು ಕೊಸಿಕೆನ್ ಟೀಟಾದ ಬೆಲೆ ಅಂತೇಳಿ ತುಂಬ ಸುಲಭವಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ನಮಗೆ ಗೊತ್ತಿರುವಂಥ ಅನುಪಾತಗಳನ್ನು ಬಳಸ್ಕೊಂಡು ನಾವಿಲ್ಲಿ ಹೇಳ್ಬೋದು ಸೈನ್ ಟೀಟಾದ ರೆಸಿಪ್ರೋಕಲ್ಲು ಕೊಸಿಕೆನ್ ಟೀಟಾ. ಸೊ ಅದರಿಂದ ಕೊಸಿಕೆನ್ ಟೀಟಾವನ್ನು ನಾನು 1/sin ಟೀಟಾ ಅಂತ ಕೂಡ ಬರ್ಕೊಳ್ಬೋದು. ಆಗ ಭಿನ್ನ ರಾಶಿನಲ್ಲಿ ಪ್ರಕಾರ ಅಂಶ ಮತ್ತು ಛೇದಗಳಿರುವಂಥ ಎರಡೂ ಸೈನ್ ಟೀಟಾ ಕ್ಯಾನ್ಸಲ್ ಆಗಿ ಕೊನೆಗೆ ನಿಮಗೆ ಉತ್ತರ ಏನು ಬರ್ತಾ ಇದೆ? 1 ಬರ್ತಾ ಇದೆ. ಓಕೆನಾ? ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇದಾದ ನಂತರದಲ್ಲಿ 21ನೇ ಪ್ರಶ್ನೆ, a(x1, y1) ಮತ್ತು b(x2, y2) ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ. ಸೊ ಮಧ್ಯಬಿಂದು ಕಂಡುಹಿಡಿಯುವಂಥ ಸೂತ್ರ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದ್ರ ಪ್ರಕಾರವಾಗಿ x2 + x1/2, y2 + y1/2 ಇದು ಸರಿಯಾದ ಉತ್ತರ ಆಗುತ್ತೆ. 21ನೇ ಆಪ್ಷನ್, 21ನೇ ಪ್ರಶ್ನೆಗೆ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. ಸೊ ನೋಡಿ, ಸೂತ್ರಗಳನ್ನು ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದಾರೆ, ಸಾಕಷ್ಟು ಕ್ವಶನ್ಸ್ ಅನ್ನು ಬಂದಿದ್ದಾವೆ. ಆ ಕಾರಣದಿಂದ ಗಣಿತಕ್ಕೆ ಸಂಬಂಧಪಟ್ಟಂಗೆ SSLCನಲ್ಲಿ ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೂತ್ರಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಆ ಒಂದು ಸೂತ್ರಗಳ ಅಧ್ಯಯನದಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನೋಡಿ, 22ನೇ ಪ್ರಶ್ನೆನೂ ಕೂಡ ಅಷ್ಟೇ. 22ನೇ ಪ್ರಶ್ನೆಯೂ ಕೂಡ ಸೂತ್ರವನ್ನು ಕಂಡುಹಿಡಿಯಲಿಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ಸೊ ನೋಡಿ, 22ನೇ ಪ್ರಶ್ನೆ ಹೇಳ್ತಾ ಇದೆ, x1, y1 ಮತ್ತು x2, y2 ಬಿಂದುಗಳಿಗಿರುವ ದೂರ, ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ ನಾವು. ಆ ಡಿಸ್ಟೆನ್ಸ್ ಫಾರ್ಮುಲಾ ಹೇಳುತ್ತೆ √(x2 - x1) ² + y2 - y1 ² ಅಥವಾ ಅದನ್ನು ಉಲ್ಟಾನಾದರೂ ತಗೊಳ್ಬೋದು ನಾವು. √(x1 - x2) ² + y1 - y2 ² ಮಧ್ಯೆ ನೋಡಿದಾಗ ಪ್ಲಸ್ ಇದು ಒಂದಿದೆ, ಇದು ಒಂದಿದೆ, ಇವೆರಡನ್ನು ಅಬ್ಸರ್ವ್ ಮಾಡಬೇಕು. ಮಧ್ಯ ಪ್ಲಸ್ ಇದ್ದರೆ ಬ್ರಾಕೆಟ್ ಒಳಗಡೆ ಮೈನಸ್ ಇರಬೇಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ನಿಮಗೆ ಸರಿಯಾದ ಆಪ್ಷನ್ ಬಂದ್ಬಿಟ್ಟು ಎ ಆಪ್ಷನ್ ಸರಿಯಾಗಿದೆ ಸೂತ್ರದ ಪ್ರಕಾರ. ಇನ್ನು 23ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ ಈಗ ನಾವು. ಸೊ 23rd ಪ್ರಶ್ನೆ ಏನು ಹೇಳುತ್ತೆ, ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವು ಪ್ರಾಪ್ತಾಂಕಗಳ ಯಾವುದು ಅಂತೇಳಿ. ಅಂದರೆ ಪದೇ ಪದೇ ರಿಪೀಟ್ ಆಗಿರುತ್ತಲ್ಲ, ದತ್ತ ಪ್ರಾಪ್ತಾಂಕಗಳೇನು ಕೊಟ್ಟಿರ್ತಾರೆ, ಕೊಟ್ಟಿರುವ ದತ್ತ ಪ್ರಾಪ್ತಾಂಕಗಳಲ್ಲಿ ಪದೇ ಪದೇ ಯಾವುದಾದ್ರೂ ಒಂದು ಸಂಖ್ಯೆ ರಿಪೀಟ್ ಆಗಿತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಸಿಂಪಲ್ ಆಗಿ ಬಹುಲಕ ಅಂತ ಹೇಳ್ಬಿಟ್ಟು ನಾವು ಸುಲಭವಾಗಿ ಕರಿತೀವಿ. ಇದಾದ ನಂತರದಲ್ಲಿ 24ನೇ ಪ್ರಶ್ನೆ ಹೇಳುತ್ತೆ, ಈ ಕೆಳಗಿನ ದತ್ತಾಂಶಗಳ ಸರಾಸರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಾಸರಿ ಕಂಡುಹಿಡಬೇಕು, ಅಂಕಗಳನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿರೋ ಪ್ರಕಾರ ನಮಗೆ ಗೊತ್ತಿರುವ ಪ್ರಕಾರ ಸರಾಸರಿಯನ್ನು ಕಂಡುಹಿಡಲಿಕ್ಕೆ ದತ್ತಾಂಶಗಳ ಮೊತ್ತ / ದತ್ತಾಂಶಗಳ ಸಂಖ್ಯೆಯನ್ನು ಸೂತ್ರ ಬಳಸ್ತೀವಿ. ಅದ್ರ ಪ್ರಕಾರ ದತ್ತಾಂಶಗಳ ಮೊತ್ತ ಅಂದಾಗ ಏನಾಗುತ್ತೆ, ಕೊಟ್ಟಿರುವ ಎಲ್ಲ ಅಂಕಗಳನ್ನು ಕೂಡಬೇಕು. ಅಲ್ಲಿ ಎಷ್ಟು ದತ್ತಾಂಶಗಳಿದ್ದಾವೆ ಕೌಂಟ್ ಮಾಡಿದರೆ 1 2 3 4. ಓಕೆನಾ? ಸೊ ಅದ್ರ ಪ್ರಕಾರ 3 1 4 4 5 9 9 7 16 / 4. ಈಗ 4ರಿಂದ 16ನ ಭಾಗಿಸ್ಬಿಟ್ರೆ ನಿಮಗೆ 4 ಬರ್ತಾ ಇದೆ. ಸೊ ಸರಾಸರಿ ಬಂದ್ಬಿಟ್ಟು 4. ಆ ಕಾರಣದಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿ ಕಂಡು ಬರ್ತಾ ಇದೆ. ಓಕೆನಾ? ಸೊ ಇದಾದ ನಂತರದಲ್ಲಿ ನೆಕ್ಸ್ಟು 25ನೇ ಪ್ರಶ್ನೆ ಹೇಳುತ್ತೆ. ನೋಡಿ ಮಕ್ಕಳಲ್ಲಿ 25ನೇ ಪ್ರಶ್ನೆ ಏನು ಹೇಳುತ್ತೆ, ಕೆಲವು ದತ್ತಾಂಶಗಳ ಸರಾಸರಿ ಮತ್ತು ಬಹುಲಕ ಹಾಗೂ ಮಧ್ಯಾಂಕಗಳ ಸಂಬಂಧ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಒಂದು ನಿಯಮ ಬರುತ್ತೆ, ಆ ನಿಯಮದ ಪ್ರಕಾರವಾಗಿ ಯಾವುದು ಸರಿಯಾಗಿರುತ್ತೆ, ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳ ಒಂದು ಸಂಬಂಧ ಯಾವ ರೀತಿ ಇರುತ್ತೆ ಅಂದರೆ 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ ಅಂತ ಇರುತ್ತೆ. ಆ ಪ್ರಕಾರವಾಗಿ 3 ಆಪ್ಷನನ್ನು ಬಿಟ್ಟು ಮೊದಲನೇ ಆಪ್ಷನನ್ನು ನಾವು ಡೈರೆಕ್ಟಾಗಿ ನಾವಿಲ್ಲಿ ಆನ್ಸರ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಸೊ 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದಾಗಿದೆ. ಇದಾದ ನಂತರದಲ್ಲಿ 24ನೇ ಪ್ರಶ್ನೆಗೆ ಹೋಗೋಣ ಈಗ. ಸೊ 24ನೇ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ, ಸರಿ 25 ಆಯಿತು. 26ನೇ ಪ್ರಶ್ನೆಗೆ ಹೋಗೋಣ ಈಗ. ಸೊ 26ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ನೋಡಿ, 26th ಪ್ರಶ್ನೆ ಬಂದ್ಬಿಟ್ಟು, ಮೇಣದಿಂದ ಮಾಡಲ್ಪಟ್ಟ ಒಂದು ಸಿಲಿಂಡರನ್ನು ಕರಗಿಸಿ ಅದನ್ನು ಸಂಪೂರ್ಣವಾಗಿ ಒಂದು ಗೋಳದ ಆಕಾರಕ್ಕೆ ಬದಲಾಯಿಸಿದಾಗ ದೊರಕುವ ಗೋಳದ ಘನಫಲವು. ಆಪ್ಷನ್ ಕೊಟ್ಟಿದ್ದಾರೆ, ಸಿಲಿಂಡರ್ನ ಘನಫಲದ 2ರಷ್ಟು ಆಗುತ್ತದೆ, ಸಿಲಿಂಡರ್ನ ಘನಫಲದ ಅರ್ಧದಷ್ಟು ಆಗುತ್ತದೆ, ಸಿಲಿಂಡರ್ನ ಘನಫಲದ 3ರಷ್ಟು ಆಗುತ್ತದೆ, ಸಿಲಿಂಡರ್ನ ಘನಫಲದಷ್ಟೇ ಇರುತ್ತದೆ ಅಂತ. ಅವ್ರು ಹೇಳ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟು, ಒಂದು ಮೇಣ ಇದೆ, ಮೇಣದಿಂದ ಸಿಲಿಂಡರ್ ತಯಾರು ಮಾಡಿದ್ದಾರೆ, ಸಿಲಿಂಡರ್ನ ಕರಗಿಸಿ ಗೋಳಕ್ಕೆ ಕನ್ವರ್ಟ್ ಮಾಡಿದರು. ಸೊ ಸಿಲಿಂಡರ್ ಇದ್ದಿದ್ದು ಏನಾಯಿತು, ಗೋಳ ಆಯಿತು. ಆಗ ಅದರಲ್ಲಿ ಏನಾದರೂ ಗೋಳದ ಘನಫಲದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಯಾವುದೇ ವ್ಯತ್ಯಾಸ ಆಗಲ್ಲ. ಸಿಲಿಂಡರ್ನ ಘನಫಲ ಎಷ್ಟಿತ್ತೋ ಕರಗಿಸಿ ಮತ್ತೆ ಹೊಸದಾಗಿ ತಯಾರು ಮಾಡಿರುವ ಗೋಳದ ಘನಫಲನೂ ಅಷ್ಟೇ ಇರುತ್ತೆ. ಯಾಕೆಂದರೆ ಅದರಲ್ಲಿ ಯಾವುದೇ ಪ್ರಮಾಣವನ್ನು ತೆಗೆದಿಲ್ಲ.
ಈ ಪ್ರಮಾಣವನ್ನು ತೆಗೆದೇ ಇರೋದ್ರಿಂದಾಗಿ ಎರಡರ ಘನಫಲ ಸೇಮ್ ಇರುತ್ತೆ. ಅದ್ರ ಪ್ರಕಾರ ನಿಮಗೆ ಸಿಲಿಂಡರ್ನ ಘನಫಲದಷ್ಟೇ ಇರುತ್ತದೆ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ಇನ್ನು 27ನೇ ಪ್ರಶ್ನೆ, ವರ್ಗಾಂತರ ಅಂದರೆ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ. ಈಗ ವರ್ಗಾಂತರ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಲ್ಲ ನಾವು, ಆ ವರ್ಗಾಂತರವನ್ನು ಕಂಡುಹಿಡಿಯಲಿಕ್ಕೆ ನಾವು ಏನು ಸೂತ್ರ ಬಳಸ್ತೀವಿ? ಮೇಲ್ಮಿತಿ ಮತ್ತು ಕೆಳಮಿತಿ ಡಿವೈಡೆಡ್ ಬೈ 2. ಮೇಲ್ಮಿತಿ ಕೆಳಮಿತಿಯನ್ನು ಕೂಡಿ ಅದನ್ನು 2ರಿಂದ ಭಾಗಿಸಿದಾಗ ವರ್ಗಾಂತರದ ಮಧ್ಯಬಿಂದು ಸಿಗುತ್ತೆ. ಅದ್ರ ಪ್ರಕಾರ ನಾವೇನು ಮಾಡ್ಬೋದು ಇಲ್ಲಿ? ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನೋದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ 27ನೇ ಪ್ರಶ್ನೆಗೆ. ಓಕೆನಾ? ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ 28ನೇ ಪ್ರಶ್ನೆ ಹೇಳುತ್ತೆ. 28ನೇ ಪ್ರಶ್ನೆಯಲ್ಲಿ ಚಿತ್ರ ಸಮೇತ ಕೊಟ್ಟಿದ್ದಾರೆ ನಿಮಗೆ. ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆದಾಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಬಿ ಸಿ ತ್ರಿಭುಜ ಇದೆ. ತ್ರಿಭುಜ ಎ ಬಿ ಸಿನಲ್ಲಿ ಎಕ್ಸ್ ವೈ ಬಿ ಸಿಗೆ ಸಮಾಂತರವಾಗಿದೆ ಅಂದರೆ ಥೇಲ್ಸ್ನ ಪ್ರಮೇಯವನ್ನು ಬಳಸ್ಕೊಂಡು ಥೇಲ್ಸ್ನ ಪ್ರಮೇಯಗಳಿಗೆ ಸಂಬಂಧಪಟ್ಟಾಗೆ ಥೇಲ್ಸ್ನ ಪ್ರಮೇಯ, ಥೇಲ್ಸ್ನ ವಿಲೋಮ ಪ್ರಮೇಯ, ಥೇಲ್ಸ್ನ ಉಪಪ್ರಮೇಯಗಳು ಹೇಳ್ತವೆ. ಗೊತ್ತಾಯ್ತಲ್ಲ? ಸೊ ಆ ಥೇಲ್ಸ್ನ ಪ್ರಮೇಯಗಳ ಪ್ರಕಾರ ಇಲ್ಲಿ ಕೊಟ್ಟಿರುವ 4ರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ. ಎ ಎಕ್ಸ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಬೈ ಎ ವೈ ಅಂತ ಇದೆ. ತಪ್ಪು ಇದು. ಇಲ್ಲಿ ಅನುರೂಪ ಬಾಹುಗಳು ಏನಾಗಿರ್ತವೆ? ಅನುರೂಪ ಬಾಹುಗಳು ಅನುಪಾತ ಸಮವಾಗಿರುತ್ತೆ. ಅದ್ರ ಪ್ರಕಾರ ಎ ಬಿ ತಗೊಂಡ್ರೆ ಎ ಬಿಗೆ ಅನುರೂಪ ಬಾಹು ಇಲ್ಲಿ ಎ ಸಿ ಆಗಬೇಕು. ಓಕೆನಾ? ಇಲ್ಲಿ ಏನಾಗಿದೆ? ಎ ಎಕ್ಸ್ ಇದೆ ಅಂದರೆ ಇಲ್ಲಿ ಏನು ಬರಬೇಕಿತ್ತು? ಎ ವೈ ಬರಬೇಕಿತ್ತು. ಸೊ ಆಪ್ಷನ್ ಎ ತಪ್ಪು. ಹೀಗಿದ್ರೆ 2ನೇ ಆಪ್ಷನ್ ಹೇಳುತ್ತೆ ಎ ಎಕ್ಸ್ ಬೈ ಬಿ ಎಕ್ಸ್, ಎ ವೈ ಬೈ ಸಿ ವೈ. ಇವು ಕರೆಕ್ಟ್ ಆಗುತ್ತೆ ನೋಡಿ. ಎ ಎಕ್ಸ್ಗೆ ಅನುರೂಪ ಬಾಹು ಎ ವೈ, ಬಿ ಎಕ್ಸ್ಗೆ ಅನುರೂಪ ಬಾಹು ಸಿ ವೈ. ಆ ಕಾರಣದಿಂದ ನಿಮಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೀವು ಇಲ್ಲಿ ಥೇಲ್ಸ್ನ ಪ್ರಮೇಯವನ್ನು ಬಳಸ್ಕೊಂಡು ನಾವು ಈ ಒಂದು ಆನ್ಸರ್ನ ಕಂಡುಹಿಡಿಬೇಕಾಗತ್ತೆ. ಓಕೆನಾ? ಇದಾದ ನಂತರದಲ್ಲಿ 29ನೇ ಪ್ರಶ್ನೆಯನ್ನು ನೋಡೋಣ. 29ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 29ನೇ ಪ್ರಶ್ನೆ ಏನು ಹೇಳ್ತಾ ಇದೆ? ಕೊಟ್ಟಿರುವ 2 ತ್ರಿಭುಜಗಳನ್ನು ಗಮನಿಸಿ, ನಂತರ ಡಿ ಎಫ್ನ ಅಳತೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಚಿತ್ರ ಕಾಣಿಸ್ತಾ ಇದೆ. ಸೊ ಆ ಚಿತ್ರದ ಪ್ರಕಾರ ನಾನು ಕೂಡ ಇಲ್ಲಿ ಚಿತ್ರ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಅವ್ರು ಹೇಳ್ತಾರೆ ಎ ಬಿ ಸಿ ಮತ್ತು ಡಿ ಇ ಎಫ್ ಎರಡೂ ಚಿತ್ರವನ್ನು ಅಬ್ಸರ್ವ್ ಮಾಡಿ ಡಿ ಎಫ್ನ ಬೆಲೆ, ಇದ್ರ ಬೆಲೆ ಎಷ್ಟು ಬರುತ್ತೆ ಅಂತ. ಈಗ ಇಲ್ಲಿ ಎ ಬಿಗೆ ಅನುರೂಪ ಬಾಹು ಡಿ ಇ, ಬಿ ಸಿಗೆ ಅನುರೂಪ ಬಾಹು ಇ ಎಫ್, ಅದೇ ರೀತಿ ಎ ಸಿಗೆ ಅನುರೂಪ ಬಾಹು ಡಿ ಎಫ್. ಈಗ ಎ ಬಿ 3.8 ಇತ್ತು, ಈ ಕಡೆ ಎಷ್ಟಿದೆ? 7.6 ಇದೆ. ಯಾವಾಗ 7.6 ಆಗುತ್ತೆ ಅಂದರೆ ಆ್ಯಕ್ಚುಲಿ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 7.6 ಬರ್ತಾ ಇದೆ. ಓಕೆನಾ? ಅಲ್ಲಿಗೆ ಎ ಬಿಯನ್ನು 2ರಿಂದ ಗುಣಿಸಿದರೆ ಡಿ ಇ ಬರ್ತಾ ಇದೆ. ಹಾಗೆ ಬಿ ಸಿಗೆ ಅನುರೂಪ ಬಾಹು ಇ ಎಫ್. ಸೊ ಬಿ ಸಿಯನ್ನು 6ಅನ್ನು 2ರಿಂದ ಗುಣಿಸಿದ್ರೆ ಅದು ಕೂಡ ಎಷ್ಟು ಬರ್ತಾ ಇದೆ? 12 ಬರ್ತಾ ಇದೆ. ಹಾಗಿದ್ರೆ ಎ ಸಿ ಎಷ್ಟಿದೆ? √3 ಇದೆ. ಇದನ್ನು ಕೂಡ 2ರಿಂದ ಗುಣಿಸ್ರಿ, ಉತ್ತರ ಏನು ಬರುತ್ತೆ? 3 2 6, 6√3 ಬರ್ತಾ ಇದೆ, 6√2 ಬರ್ತಾ ಇದೆ. ಸೊ 6√2 ಬರುತ್ತೆ ಇದು ಆ್ಯಕ್ಚುಲಿ ನಿಮಗೆ ಉತ್ತರ. ಅದ್ರ ಪ್ರಕಾರ 6√2 ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ 6√2 ಆಪ್ಷನ್ ಎದಲ್ಲಿದೆ, ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳ. ಇಲ್ಲಿ ಇನ್ನು 30ನೇ ಪ್ರಶ್ನೆಗೆ ಹೋಗೋಣ. 30ನೇ ಪ್ರಶ್ನೆ ಏನು ಹೇಳುತ್ತೆ? ತ್ರಿಭುಜ ಎ ಬಿ ಸಿ ಅನುರೂಪ ತ್ರಿಭುಜ ಪಿ ಕ್ಯೂ ಆರ್. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ 64 ಸ್ಕ್ವೇರ್ ಸೆಂಟಿಮೀಟರ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ 100 ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ. ಎ ಬಿ = 8 ಸೆಂಟಿಮೀಟರ್ ಆದಾಗ ಪಿ ಕ್ಯೂನ ಉದ್ದ ಅಂತೇಳಿ ಈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು 10ನೇ ತರಗತಿನಲ್ಲಿ ಒಂದು ಪ್ರಮೇಯ ಬರುತ್ತೆ. ಏನು ಪ್ರಮೇಯ ಹೇಳುತ್ತೆ ಅಂದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ = AB² / ಅಂತೇಳಿ ಇದು ಒಂದು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮೇಯದ ಪ್ರಕಾರ ನಾವು ಇದನ್ನು ಲೆಕ್ಕ ಮಾಡಬೇಕು. ಸೊ ಅದ್ರ ಪ್ರಕಾರ ಪ್ರಮೇಯದ ಪ್ರಕಾರ ನಾವಿಲ್ಲಿ ಬರ್ಕೊಂಡ್ರೆ ಅವ್ರು ಹೇಳ್ತಾರೆ ಎ ಬಿ ಸಿಯ ವಿಸ್ತೀರ್ಣ 64 ಇದೆ, ಪಿ ಕ್ಯೂ ಆರ್ನ ವಿಸ್ತೀರ್ಣ 100 ಇದೆ, ಹಾಗೆಯೇ ಎ ಬಿ ಬಂದುಬಿಟ್ಟು 8 ಕೊಟ್ಟಿದ್ದಾರೆ, ಪಿ ಕ್ಯೂ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಓಕೆನಾ? ಇಲ್ಲಿ AB² ಅಂದರೆ ಇದನ್ನು ಈ ರೀತಿ ಬರ್ಕೋಬೇಕು. ಈಗ ಆ್ಯಕ್ಚುಲಿ 64ಅನ್ನು ನಾನು 8² ಅಂತ ಬರಿಬೋದು, 100ಅನ್ನು 10² ಅಂತ ಬರಿಬೋದು. ಆಗ ಇದೇನಾಗುತ್ತೆ? 8² ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್. ಎಲ್ಲ ಕಡೆನೂ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿಬಿಡಿ. ಈಗ ನೀವು ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ಪಿ ಕ್ಯೂ ಇಂಟು 8 ಈಸ್ ಈಕ್ವಲ್ ಟು 8 ಇಂಟು 10. ನಿಮಗೆ ಪಿ ಕ್ಯೂ ಮಾತ್ರ ಬೇಕಲ್ವಾ? 8ಅನ್ನು ಈಕ್ವಲಿಂದ ಆ ಕಡೆ ಕಳಿಸಿದರೆ ಡಿವೈಡೆಡ್ ಬೈ 8 ಆಗುತ್ತೆ. 8 8 ನೇರವಾಗಿ ಕ್ಯಾನ್ಸಲ್ ಆಗುತ್ತೆ. ಆಗ ಪಿ ಕ್ಯೂನ ಬೆಲೆ ಸಿಕ್ತು ನಿಮಗೆ 10 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಸೊ ಅದ್ರ ಪ್ರಕಾರ 30ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 31ನೇ ಪ್ರಶ್ನೆ ಏನು ಹೇಳುತ್ತೆ? 31ನೇ ಪ್ರಶ್ನೆ ಹೇಳುತ್ತೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ = 90 ಡಿಗ್ರಿ ಮತ್ತು ಬಿ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಎ ಬಿ = 6 ಸೆಂಟಿಮೀಟರ್, ಬಿ ಸಿ = 8 ಸೆಂಟಿಮೀಟರ್ ಆದಾಗ ಸಿ ಡಿಯ ಉದ್ದ ಅಂತ ಕೊಟ್ಟಿದ್ದಾರೆ. ಸಿ ಡಿ ಎಲ್ಲಿದೆ? ಇಲ್ಲಿ ಇದು
ಇದ್ರ ಉದ್ದ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ನೀವು ಇದಿಷ್ಟು ತ್ರಿಭುಜವನ್ನು ಅಬ್ಸರ್ವ್ ಮಾಡಿದ ತಕ್ಷಣ ಹೇಳ್ಬಿಡ್ಬೋದು ಹೆಂಗಿದೆಯಪ್ಪ ಅದು ಅಂತ ಹೇಳಿದ್ರೆ, ಲಂಬಕೋನ ತ್ರಿಭುಜ, ಒಂದು ಲಂಬಕೋನ ತ್ರಿಭುಜ ನೋಡಿ, ಇದು ABC ಲಂಬಕೋನ ತ್ರಿಭುಜ. BDಯನ್ನು ACಗೆ ಪರ್ಪೆಂಡಿಕ್ಯುಲರ್ ಆಗಿ ಲೈನ್ ಹಾಕಿದಾಗ ಮತ್ತೆ ಎರಡು ತ್ರಿಭುಜಗಳು ಫಾರ್ಮೇಷನ್ ಆದವು. ಆ ಎಲ್ಲ ತ್ರಿಭುಜಗಳು ಅನುರೂಪ ತ್ರಿಭುಜಗಳಾಗಿರ್ತವೆ ನೋಡಿ. ABCಗೆ ಅನುರೂಪವಾಗಿರುತ್ತೆ ABD, ಹಾಗೆಯೇ ABCಗೆ BDC ಅನುರೂಪವಾಗಿರುತ್ತೆ. ಅದ್ರ ಪ್ರಕಾರ ತ್ರಿಭುಜ ABC ಅನುರೂಪ ತ್ರಿಭುಜ DBC ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಅವುಗಳ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳನ್ನು ಅಬ್ಸರ್ವ್ ಮಾಡಿದರೆ BC ಅಂತ ಕನ್ಸಿಡರ್ ಮಾಡಿ. ದೊಡ್ಡ ತ್ರಿಭುಜ ABCನಲ್ಲಿ BC ತಗೊಂಡ್ರೆ BCಗೆ ಅನುರೂಪ ಬಾಹು ಯಾವುದಾಗತ್ತೆ? DC ಆಗುತ್ತೆ. ಇದು ಪಾದ ಅಂತ ಕನ್ಸಿಡರ್ ಮಾಡಿದ್ರೆ ಈ ಟ್ರಯಾಂಗಲ್ನಲ್ಲಿ ದೊಡ್ಡದು ಒಂದನೇದು, ಇದು ಎರಡನೇದಂತ ತಗೊಂಡ್ರೆ DC ಏನಾಗುತ್ತೆ ಅವಾಗ ಪಾದ ಆಗಿ ಕನ್ವರ್ಟ್ ಆಗುತ್ತೆ. ಈಗ ದೊಡ್ಡ ತ್ರಿಭುಜದಲ್ಲಿ AC ವಿಕರ್ಣ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ವಿಕರ್ಣ ಯಾವುದಾಗತ್ತೆ? BCನೇ ಆಗುತ್ತೆ. ಅದ್ರ ಪ್ರಕಾರ BC/DC = AC/BC ಅಂತ ತಗೊಳ್ಬೋದು. ಈಗ BC ಮಲ್ಟಿಪ್ಲೈ ಮಾಡಿದ್ರೆ BC² = AC × AC ಓರೆ ಗುಣಾಕಾರ ಮಾಡಿದಾಗ AC × DC ಬಂತು. ಈಗ BC ಅವರೇ ಕೊಟ್ಬಿಟ್ಟಿದ್ದಾರೆ 8 ಸ್ಕ್ವೇರು, ACನೂ ಕೂಡ ಕೊಟ್ಟಿದ್ದಾರೆ. ಎಷ್ಟಿರುತ್ತೆ ಅಂತೆ? 10 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳಿದ್ದಾರೆ. DC ಕಂಡುಹಿಡಿಬೇಕು ನೀವೀಗ. DC ಎಷ್ಟು ಅಂತ ಗೊತ್ತಿಲ್ಲ. ಈಗ 8ನ್ನು ಸ್ಕ್ವೇರ್ ಮಾಡಿದರೆ 64 ಬರ್ತಾ ಇದೆ. 10 ಈಕ್ವಲಿಂದ ಈ ಕಡೆ ತಗೊಂಡು ಬಂದರೆ /10 ಆಗುತ್ತೆ. ಆಗ ನಿಮಗೆ DC ಸಿಗುತ್ತೆ. 10ರಿಂದ 64ನ್ನು ಭಾಗಿಸಿದ್ರೆ 6.4 ಬರ್ತಾ ಇದೆ. ಓಕೆನಾ? ಸೊ DCಯ ಬೆಲೆ ನೇರವಾಗಿ ನಿಮಗೆ ಸಿಕ್ಬಿಡುತ್ತೆ. ಉತ್ತರ 6.4. ಅದ್ರ ಪ್ರಕಾರ ಆಪ್ಷನ್ B ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಹೋಗೋಣ. ಸೊ 32ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. 32ನೇ ಪ್ರಶ್ನೆನೂ ಕೂಡ ಇದೆ ಇಲ್ಲಿ. 32ನೇ ಪ್ರಶ್ನೆಯಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಚಿತ್ರದಲ್ಲಿ ತೋರಿಸಿರುವಂತೆ O ಕೇಂದ್ರವಿಳ್ಳ ವೃತ್ತಕ್ಕೆ A ಬಿಂದುವಿನಲ್ಲಿ AT ಸ್ಪರ್ಶಕವನ್ನು ಎಳೆಯಲಾಗಿದೆ. ಕೋನ OTA = 30 ಡಿಗ್ರಿ ಮತ್ತು OT = 4 ಸೆಂಟಿಮೀಟರ್ ಆದರೆ ATಯ ಉದ್ದ. ಇದು ಮೇಲ್ನೋಟಕ್ಕೆ ವೃತ್ತ ಕೊಟ್ಟಿರೋದ್ರಿಂದ ವೃತ್ತಕ್ಕೆ ಸಂಬಂಧಪಟ್ಟಿದ್ದು ವೃತ್ತಗಳು ಚಾಪ್ಟರ್ಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಅನಿಸುತ್ತೆ. ಬಟ್ ಅದು ವೃತ್ತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಕೂಡ ತ್ರಿಕೋನಮಿತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಇಲ್ಲಿ ತ್ರಿಕೋನಮಿತಿಗೆ ಸಂಬಂಧಪಟ್ಟಾಗ ನಾವು ಪರೀಕ್ಷೆ ಮಾಡಬೇಕಾದಾಗ ಇಲ್ಲಿ ಅವ್ರು ಹೇಳೋ ಪ್ರಕಾರ ಏನೇನು ಕೊಟ್ಟಿದ್ದಾರೆ ಅದನ್ನು ತಗೊಂಡ್ರೆ OT 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ ನೋಡಿ. ಇದು OT 4 ಸೆಂಟಿಮೀಟ್ರು. ಹಾಗೇನೆ ಮತ್ತೇನು ಕೊಟ್ಟಿದ್ದಾರೆ? 30 ಡಿಗ್ರಿ, ಇಲ್ಲಿ ಕೋನ 30 ಡಿಗ್ರಿ ರಚನೆ ಆಗುತ್ತೆ. ಮತ್ತೇನು ಪ್ರಶ್ನೆ ನಿಮಗೆ ಕೇಳಿರೋದು? ATಯ ಉದ್ದ, AT ಇದನ್ನು ಕಂಡುಹಿಡಿಬೇಕು ನೀವು ನೋಡಿ. ಇದು ಮೇಲ್ಗಡೆ ಕೊಟ್ಟಿದ್ದಾರೆ, ಕೆಳಗಡೆ ಇದು ಕೋನ, ಉನ್ನತ ಕೋನ ಅಂತ ಕನ್ಸಿಡರ್ ಮಾಡಿದರೆ ಉನ್ನತ ಕೋನದ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವ ಬಾಹು ಆಗುತ್ತೆ, ಇದು ವಿಕರ್ಣ ಆಗುತ್ತೆ. ಇಲ್ಲಿ ನಿಮಗೆ ಗಿವನ್ ಏನೇನು ಕೊಟ್ಟಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ θ = ಏನಂತ ತಗೊಳ್ಬೇಕು? ಆ್ಯಕ್ಚುಲಿ ನೀವು ಪಾರ್ಶ್ವ ಬಾಹು / ವಿಕರ್ಣ ಅಂತ ತಗೋಬೇಕು. ಏನು ತಗೋಬೇಕು? ಪಾರ್ಶ್ವ ಬಾಹು / ವಿಕರ್ಣ. ಸೊ ಅದ್ರ ಪ್ರಕಾರವಾಗಿ ಪಾರ್ಶ್ವ ಬಾಹು / ವಿಕರ್ಣ ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ನಿಮಗೆ ಇಲ್ಲಿ? ಪಾರ್ಶ್ವ ಬಾಹು / ವಿಕರ್ಣ ಅಂದರೆ ಯಾವ ಒಂದು ತ್ರಿಕೋನಮಿತಿಯ ಅನುಪಾತದಲ್ಲಿದೆ? ಇದು cos θದ ಅನುಪಾತದಲ್ಲಿದೆ. ಅದ್ರ ಪ್ರಕಾರ cos θ = ಪಾರ್ಶ್ವ ಬಾಹು / ವಿಕರ್ಣ ಅಂತ ತಗೊಂಡ್ರೆ cos 30 ಡಿಗ್ರಿ, ಇದು 30 ಡಿಗ್ರಿ ಕೊಟ್ಟಿದ್ದಾರೆ ತಾನೆ ಉನ್ನತ ಕೋನ. ಸೊ cos 30 ಡಿಗ್ರಿ = ಪಾರ್ಶ್ವ ಬಾಹು ಎಷ್ಟು ಅಂತ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು ನೀವು. ಅಂದರೆ AT ಅಂತಲೇ ತೊಗೊಂಡ್ಬಿಡಿ ಇಲ್ಲಿ ಡೈರೆಕ್ಟಾಗಿ. AT ಕಂಡುಹಿಡಿಬೇಕು. ವಿಕರ್ಣ ಕೊಟ್ಟಿದ್ದಾರೆ ಅವ್ರು ಎಷ್ಟು? 4. ಇನ್ನು cos 30 ಡಿಗ್ರಿಯ ಬೆಲೆ ಬಂದುಬಿಟ್ಟು ನಿಮಗೇನು ಸಿಗುತ್ತೆ? √3/2. ಇವೆಲ್ಲ ನೆನಪಿಟ್ಕೊಳ್ಬೇಕು ನೀವು. ಸೊ ಬುಕ್ಕಲ್ಲಿರುವಂಥ ಚಾರ್ಟನ್ನು ಸ್ಟಡಿ ಮಾಡಿ ನೆನಪಿನಲ್ಲಿ ಇಟ್ಕೊಂಡ್ರೆ ಈ ಥರದ ಪ್ರಶ್ನೆಗಳನ್ನು ಸುಲಭವಾಗಿ ನಾವು ಆನ್ಸರ್ ಮಾಡ್ಬೋದು. √3/2 = AT/4. ಇಲ್ಲೂ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ AT × 2 ಓರೆ ಗುಣಾಕಾರ ಮಾಡಿದರೆ 4 × √3. ಈಗ AT ಬೇಕು ನಿಮಗೆ 4 × √3. 2ನ್ನು ಈಕ್ವಲಿಂದ ಈ ಕಡೆ ತಗೊಂಬಂದರೆ /2 ಆಗುತ್ತೆ. 2ರಿಂದ 2 ಕ್ಯಾನ್ಸಲ್ ಮಾಡಿದ್ರೆ 2 2 4 ಬರುತ್ತೆ. ಈ ಕಾರಣದಿಂದ ATಯ ಬೆಲೆ ಬಂದುಬಿಟ್ಟು 2√3 ನೇರವಾಗಿ ಉತ್ತರ ಸಿಗ್ತಾ ಇದೆ. ಓಕೆನಾ ಮಕ್ಕಳ? ಸೊ 2√3 ಸರಿಯಾದ ಉತ್ತರ ಆಪ್ಷನ್ D ಆಗಿರುತ್ತೆ. 32ನೇ ಪ್ರಶ್ನೆಗೆ ಆಪ್ಷನ್ C ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇನ್ನು 33ನೇ ಪ್ರಶ್ನೆ ಹೇಳುತ್ತೆ, ಚಿತ್ರದಲ್ಲಿ PA, PBC ಮತ್ತು CDಗಳು O ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. PC = 8 ಸೆಂಟಿಮೀಟರ್ ಮತ್ತು AP = 5 ಸೆಂಟಿಮೀಟರ್ ಆದಾಗ CD ಸ್ಪರ್ಶಕದ ಉದ್ದ ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಇದು ಸ್ಪರ್ಶಕಕ್ಕೆ ಸಂಬಂಧಪಟ್ಟಂತಹ ವೃತ್ತಗಳಿಗೆ ಎಳೆಯುವಂಥ ಸ್ಪರ್ಶಕಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು ನೋಡಿ. AP ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಅಂತೇಳಿ. ಸೊ ನೋಡಿ, ಇದನ್ನು ಅಬ್ಸರ್ವ್ ಮಾಡಿಬಿಟ್ರೆ A ಅನ್ನೋದು ಒಂದು ಹೊರಬಿಂದು, ವೃತ್ತದಿಂದ ಹೊರಗಡೆ ಇರ್ತಕ್ಕಂಥ ಒಂದು ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳೆದಿದ್ದೀವಿ, AP ಮತ್ತು AB. ನಮ್ಮ ಹತ್ರ ಒಂದು ಪ್ರಮೇಯ ಇದೆ, ವೃತ್ತದ ಹೊರಭಾಗದಿಂದ ಒಂದು ಬಿಂದುವಿನಿಂದ, ಗೊತ್ತಾಯ್ತಲ್ಲ, ಒಂದು ವೃತ್ತದ
ಅನಂತ ದೂರದಿಂದ ಎಳೆದಂಥ ಎರಡು ಸ್ಪರ್ಶಕಗಳು ಸಮನಾಗಿರುತ್ತವೆ ಅಂತಕ್ಕಂಥ ಒಂದು ಪ್ರಮೇಯ ಬರುತ್ತೆ. ಅದ್ರ ಪ್ರಕಾರ ಎ ಪಿ 5 ಇದೆ ಅಂದರೆ ಎ ಬಿನೂ ಕೂಡ 5 ಇರುತ್ತೆ. ಹಾಗೆಯೇ ಸಿ ಅನ್ನೋ ಬಿಂದುವಿನಿಂದ ಎರಡು ಸ್ಪರ್ಶಕಗಳಿದಾವೆ, ಸಮವನಾದ ಸ್ಪರ್ಶಕಗಳು. ಯಾವ್ದ್ಯಾವುದು? ಸಿ ಬಿ ಮತ್ತು ಸಿ ಡಿ. ಸಿ ಬಿ ಎಷ್ಟಿರುತ್ತೋ ಸಿ ಡಿನೂ ಅಷ್ಟೇ ಇರುತ್ತೆ. ಈಗ ಎ ಸಿ ಟೋಟಲ್ 8 ಸೆಂಟಿಮೀಟರ್ ಇದೆ ಅಂದರೆ ಅದರಲ್ಲಿ ಎ ಬಿ 5 ಸೆಂಟಿಮೀಟರ್ ಇದ್ದರೆ ಇನ್ನೆಷ್ಟು ಉಳಿದಿರುತ್ತೆ? ಇದು 3 ಸೆಂಟಿಮೀಟರ್ ಇರುತ್ತೆ. ಸೊ ಸಿ ಬಿ 3 ಸೆಂಟಿಮೀಟರ್ ಇರೋದ್ರಿಂದ ಸಿ ಡಿನೂ ಕೂಡ 3 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಸೊ ನಿಮಗೆ ಕೇಳಿರೋದು ಯಾವುದನ್ನು ಕಂಡುಹಿಡಿಯಕ್ಕೆ ಅವರು ಸಿ ಡಿ ಸ್ಪರ್ಶಕದ ಉದ್ದ, ಸಿ ಮತ್ತು ಡಿ ಸ್ಪರ್ಶಕದ ಉದ್ದ ಸಿ ಡಿ = ಎಷ್ಟು ಬರ್ತಾ ಇದೆ? ಇಲ್ಲಿ 3 ಸೆಂಟಿಮೀಟರ್ ಬರ್ತಾ ಇದೆ. ಸೊ ಆ ಕಾರಣದಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿ ಕಂಡು ಬರುತ್ತೆ ಇಲ್ಲಿ. ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಸೊ ನೋಡಿ ನೆಕ್ಸ್ಟು 34ನೇ ಪ್ರಶ್ನೆ ಇದೆ. ಸೊ 34ನೇ ಪ್ರಶ್ನೆ ಹೇಳುತ್ತೆ, ಈ ಹೇಳಿಕೆಗಳಲ್ಲಿ ತಪ್ಪು ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಇದ್ರ ಪ್ರಕಾರ ಒಂದೇದು ಹೇಳುತ್ತೆ, ವೃತ್ತಕ್ಕೆ ಎಳೆದ ಸ್ಪರ್ಶಕವು ವೃತ್ತವನ್ನು ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಸೊ ಇದು ಸರಿಯಾದ ಉತ್ತರ. ಸ್ಪರ್ಶಕ ಅಂತ ಕರಿಬೇಕು ಅಂದ್ರೆ ವೃತ್ತದ ಯಾವುದೇ ಒಂದು ಬಿಂದುವನ್ನು ಸ್ಪರ್ಶಿಸೋದ್ರ ಮೂಲಕ ಅದು ಪಾಸ್ ಆಗಬೇಕು. ಸೊ ಇದು ಸರಿಯಾಗಿದೆ, ಹೇಳಿಕೆ ಸರಿಯಾಗಿದೆ. ಇನ್ನು ಎರಡನೇ ಹೇಳಿಕೆಯನ್ನು ನೋಡೋಣ. ವೃತ್ತಕ್ಕೆ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ಯಾವಾಗಲೂ ವೃತ್ತದ ಒಂದೇ ಒಂದು ಬಿಂದುವಿನಿಂದ ಹಾದು ಹೋಗುತ್ತದೆ. ವೃತ್ತಕ್ಕೆ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ಯಾವಾಗಲೂ ವೃತ್ತದ ಒಂದೇ ಒಂದು ಬಿಂದುವಿನಿಂದ ಹಾದು ಹೋಗುತ್ತದೆ ಅಂದರೆ ಇದು ತಪ್ಪಾಗತ್ತೆ. ಈಗ ನಾವು ಉದಾಹರಣೆಗೆ ವೃತ್ತಕ್ಕೆ ಒಂದು ಲೈನನ್ನು ಹಾಕಿದ್ದೀವಿ ಅಂತ ಹೇಳಿದರೆ ಕೆಲವು ಸಂದರ್ಭದಲ್ಲಿ ಏನಾಗೋ ಸಾಧ್ಯತೆ ಇರುತ್ತದು ಅಂತ ಹೇಳಿದರೆ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸಾಧ್ಯತೆ ಇರುತ್ತೆ. ಇನ್ನು ಆಪ್ಷನ್ ಸಿ ನೋಡೋದಾದರೆ, ವೃತ್ತಕ್ಕೆ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ವೃತ್ತವನ್ನು ಸ್ಪರ್ಶಿಸುವ ಬಿಂದುವನ್ನು ಸ್ಪರ್ಶ ಬಿಂದು ಎಂದು ಕರೆಯುತ್ತೇವೆ. ಇದು ಸರಿಯಾಗಿದೆ. ನೋಡಿ, ಇವೆಲ್ಲವುಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಏನು ಹೇಳ್ಬೋದು ಅಂತ ಹೇಳಿದರೆ, ಸುಲಭವಾಗಿ ಡಿ ಕೂಡ ಹೇಳುತ್ತೆ, ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯವು ಸ್ಪರ್ಶ ರೇಖೆಗೆ ಲಂಬವಾಗಿರುತ್ತದೆ. ಸೊ ಸ್ಪರ್ಶಕ ಹಾಗೂ ವೃತ್ತಕ್ಕೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಎ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ, ಸಿನೂ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ, ಡಿನೂ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಆದರೆ ಬಿ ಸರಿಯಾದ ಸ್ಟೇಟ್ಮೆಂಟ್ ಆಗಿಲ್ಲ, ತಪ್ಪಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಮಗೆ ತಪ್ಪು ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿರೋದ್ರಿಂದ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿ ಕಂಡು ಬರ್ತಾ ಇದೆ. ಇನ್ನು 35ನೇ ಪ್ರಶ್ನೆಯನ್ನು ನೋಡೋಣ. ಈಗ ನಾವು 35ನೇ ಪ್ರಶ್ನೆ ಏನು ಹೇಳುತ್ತೆ? ಸೊ ನೋಡಿ, 35ನೇ ಪ್ರಶ್ನೆ, ದತ್ತ ವೃತ್ತಕ್ಕೆ ಅದರ ಹೊರಗಿನ ಬಿಂದು ಟಿ ಇಂದ ಎರಡು ಸ್ಪರ್ಶಕಗಳನ್ನು ರಚಿಸುವಾಗ ಚಿತ್ರದಲ್ಲಿ ತೋರಿಸಿರುವ ರಚನೆಯ ಹಂತದ ಮುಂದಿನ ಹಂತವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಚಿತ್ರವನ್ನು ರಚನೆ ಮಾಡಬೇಕಾದಾಗ ವೃತ್ತಕ್ಕೆ ಏನು ತ್ರಿಜ್ಯ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ತ್ರಿಜ್ಯವನ್ನು ಬಳಸ್ಕೊಂಡು ಒಂದು ಸರ್ಕಲ್ ಹಾಕ್ತೀವಿ. ತ್ರಿಜ್ಯದ ಕೇಂದ್ರ ಬಿಂದುವಿನಿಂದ ಅನಂತ ದೂರದವರೆಗೂ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿರ್ತಾರೋ ಅಷ್ಟು ದೂರದ ಲೈನ್ ಹಾಕ್ತೀವಿ. ಈಗ ಏನು ಮಾಡಬೇಕು? ಮಿಡ್ ಪಾಯಿಂಟ್ ತೊಗೊಳ್ಬೇಕು. ಓ ಮತ್ತು ಟಿ ಪಾಯಿಂಟಲ್ಲಿ ಇಟ್ಕೊಂಡು ಮೇಲೆ ಕೆಳಗಡೆ 2 ಆರ್ಕ್ ಕಟ್ ಮಾಡ್ಕೊಳ್ತೀವಿ. ಆ 2 ಆರ್ಕನ್ನು ಸ್ಟ್ರೈಟಾಗಿ ಒಂದು ಡಾಟ್ ಲೈನನ್ನು ಹಾಕಿಬಿಟ್ಟು ಅದರಿಂದ ಸರ್ಕಲ್ ಹಾಕ್ತೀವಿ. ಸೊ ಅದ್ರ ಪ್ರಕಾರ ನಿಮಗೆ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನಲ್ಲಿ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕಾದಾಗ ನೀವು ಮೇಲ್ಗಡೆ ಕೆಳಗಡೆ 2 ಆರ್ಕನ್ನು ಸ್ಕೇಲ್ ಹಿಡ್ಕೊಂಡು ಡಾಟ್ ಲೈನ್ ಹಾಕ್ತೀರಾ. ಸೊ ಅದ್ರ ಪ್ರಕಾರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 35ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತೇಳಿ ನಾವು ಹೇಳ್ಬೋದಾಗಿದೆ. ಇದಾದ ನಂತರದಲ್ಲಿ 36ನೇ ಪ್ರಶ್ನೆ. ಸೊ 36ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಸೊ 36ನೇ ಪ್ರಶ್ನೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 616 ಸ್ಕ್ವೇರ್ ಸೆಂಟಿಮೀಟರ್, ಅದೇ ಗೋಳದ ತ್ರಿಜ್ಯ. ನೋಡಿ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 616 ಸ್ಕ್ವೇರ್ ಸೆಂಟಿಮೀಟರ್, ಹಾಗಿದ್ರೆ ಗೋಳದ ತ್ರಿಜ್ಯ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ಪ್ರಕಾರ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ A = 4πr² ಅನ್ನೋ ಫಾರ್ಮುಲಾ ಬಳಸ್ತೀವಿ. ಏನ ಬೆಲೆ ಕೊಟ್ಟಿದ್ದಾರೆ ಅವರು? ಮೇಲ್ಮೈ ವಿಸ್ತೀರ್ಣ ಎಷ್ಟಿರುತ್ತಂತೆ? 616. ಅಲ್ಲಿಗೆ ಪೈ ಅಂದರೆ 22/7 ಇಂಟು r² ಅಂತ ಹೇಳಿದರೆ ನಿಮಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಈಗ ನೀವು 616 4 ಈ ಕಡೆ ಬಂದರೆ /4 ಆಗುತ್ತೆ, ಇಂಟು 22/7 ಈ ಕಡೆ ಬಂದರೆ 7/22 ಆಗುತ್ತೆ. ಇಲ್ಲಿ r² ಉಳಿಯುತ್ತೆ. ಸೊ 22 ಒಂದೇ, 22 8 ನೇರವಾಗಿ ಹೊಡಿಬೋದು. ಹಾಗೆಯೇ 4ರಿಂದ ಮತ್ತೇನು ಬಾಗಿಸ್ಬೋದು? 4 1 4 7 28 ನೇರವಾಗಿ ಹೊಡಿಬೋದು. 7 ಮತ್ತು 7 ಅಂದರೆ 7² = 6² ಆಗುತ್ತೆ. ಈಗ 7² ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿಬಿಟ್ರೆ 6ನ ಬೆಲೆ ಸಿಕ್ಬಿಡ್ತು ನಿಮಗೆ, r = 7. ನೇರವಾಗಿ ಹೇಳ್ಬಿಡ್ಬೋದು. 36ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 37ನೇ ಪ್ರಶ್ನೆ, ಕೊಟ್ಟಿರುವ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ. ನೇರವಾದ ಪ್ರಶ್ನೆ, ಸೂತ್ರ ಗೊತ್ತಿರಬೇಕಷ್ಟೇ ನಿಮಗೆ. 1/3πr² ಹೆಚ್ಚು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ.
ಇನ್ನು 38ನೇ ಪ್ರಶ್ನೆ ನೋಡೋಣ. ಸೊ 38ನೇ ಪ್ರಶ್ನೆ ಹೇಳುತ್ತೆ, ಎರಡು ಪಾದಗಳಲ್ಲಿ ಒಂದು ಪಾದ ತೆರೆಯಲ್ಪಟ್ಟಿರುವ ನೇರ ಸಿಲಿಂಡರಿನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಅದರ ಎತ್ತರ ಹೆಚ್ಚು ಸೆಂಟಿಮೀಟರ್ ಆದಾಗ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲಿ ಪ್ರಶ್ನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ತೆರೆಯಲ್ಪಟ್ಟಿರುವ ಒಂದು ಪಾದ ಕ್ಲೋಸ್ ಆಗಿದೆ, ಇನ್ನೊಂದು ಪಾದ ಮಾತ್ರ ಓಪನ್ ಆಗಿದೆ. ಆ್ಯಕ್ಚುಲಿ ಎರಡು ಪಾದ ಓಪನ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಎರಡು ಪಾದ ಕ್ಲೋಸ್ ಇದ್ದರೆ ಅದನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಬಟ್ ಇಲ್ಲಿ ಒಂದು ಪಾದ ಓಪನ್ ಒಂದು ಪಾದ ಕ್ಲೋಸ್ ಅಂತಿದ್ದಾಗ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಪಾದದ ವಿಸ್ತೀರ್ಣವನ್ನು ಸೇರಿಸ್ಬೇಕು. ಸೊ ಪಾದದ ವಿಸ್ತೀರ್ಣ ವೃತ್ತಾಕಾರವಾಗಿರೋದ್ರಿಂದ πr² ಇರುತ್ತೆ. πr² ವಕ್ರ ಮೇಲ್ಮೈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2πrh. ಸೊ πr² + 2πrh ಎರಡನ್ನು ಕೂಡಿದಾಗ ಇಲ್ಲಿ ನಿಮಗೆ 38ನೇ ಪ್ರಶ್ನೆಯಲ್ಲಿ ಕೇಳಿರುವಂಥ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟಂಥ ಸೂತ್ರ ಸಿಗುತ್ತೆ. ಇನ್ನು 39ನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವ ಭಿನ್ನಕ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇದು ಕೂಡ ಸೂತ್ರವನ್ನು ಕಂಡುಹಿಡಿತಕ್ಕಂಥದ್ದು, ಸೂತ್ರವನ್ನು ಬರೀತಕ್ಕಂಥದ್ದು. ಸೊ ಸೂತ್ರ ಗೊತ್ತಿರಬೇಕಷ್ಟೇ ನಿಮಗೆ. ಸೊ ಸೂತ್ರ ಇದಕ್ಕೆ ಬಂದ್ಬಿಟ್ಟು 39ನೇದಕ್ಕೆ ಸೂತ್ರ ಏನು ಹೇಳುತ್ತೆ ಅಂದರೆ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿರೋದ್ರಿಂದ πl × r1 + r2 ಸರಿಯಾದ ಉತ್ತರ ಆಗುತ್ತೆ. ಸೊ ದಟ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 39ನೇ ಪ್ರಶ್ನೆಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ಈ ಒಂದು ಕ್ವಶನ್ ಪೇಪರ್ ಮೇನ್ ಎಕ್ಸಾಮಲ್ಲಿ ಕೊನೆಯ ಪ್ರಶ್ನೆ ಬಂದ್ಬಿಟ್ಟು 40ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನಾವು ನೋಡೋಣ ಈಗ. ಸೊ 40ನೇ ಪ್ರಶ್ನೆ ಹೇಳುತ್ತೆ, ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 462 ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು 308 ಸ್ಕ್ವೇರ್ ಸೆಂಟಿಮೀಟರ್ ಆದಾಗ ಅರ್ಧಗೋಳದ ಪಾದದ ವಿಸ್ತೀರ್ಣ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇನ್ನೊಂದು ವಕ್ರ ಮೇಲ್ಮೈ ವಿಸ್ತೀರ್ಣ. ಈಗ ನಮಗೆ ಗೊತ್ತಿರೋ ಪ್ರಕಾರ ತೊಗೊಂಡ್ಬಿಟ್ರೆ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ನೋಡಿ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr², ಎಷ್ಟು ಕೊಟ್ಟಿದ್ದಾರೆ 462. ವಕ್ರ ಮೇಲ್ಮೈ ವಿಸ್ತೀರ್ಣ 2πr², ಅದೆಷ್ಟು ಕೊಟ್ಟಿದ್ದಾರೆ 308. ಆ್ಯಕ್ಚುಲಿ ನಿಮಗೆ ಪಾದ ಅಂತ ಹೇಳಿದ್ರೆ ಗೋಳವಾಗಿದೆ ಅಂದರೆ ಅದರ ಪಾದ ಯಾವ ರೀತಿ ಇರುತ್ತೆ, ವೃತ್ತಾಕಾರವಾಗಿರುತ್ತೆ. ವೃತ್ತದ ವಿಸ್ತೀರ್ಣ ಕಂಡಿಡ್ಲಿಕ್ಕೆ πr² ಬಳಸ್ತೀವಿ ನಾವು. πr² ಯಾವಾಗ ಸಿಗುತ್ತೆ ಅಂದರೆ ನೋಡಿ ಇಲ್ಲಿ 3πr²ನಲ್ಲಿ 2πr² ಕಳೆದ್ರೆ πr² ಸಿಗ್ತಾ ಇದೆ. 3ರಲ್ಲಿ 2 ಹೋದರೆ 1. ಅದ್ರ ಪ್ರಕಾರ ನಾವೀಗ ನಿಮಗೆ ಆನ್ಸರ್ ಬೇಕು ಅಂದರೆ ತುಂಬ ಸಿಂಪಲ್ಲು. 462ರಲ್ಲಿ 308 ಕಳೆದ್ಬಿಟ್ರೆ ನಿಮಗೆ ಆ ಒಂದು ವೃತ್ತದ ಆ ಒಂದು ಗೋಳಾಕಾರದ ಪಾದದ ಒಂದು ವಿಸ್ತೀರ್ಣ ಸಿಕ್ಬಿಡುತ್ತೆ. ಸೊ 462ರಲ್ಲಿ 308 ಕಳೆದ್ರೆ ನೇರವಾಗಿ ನಿಮಗೆ 154 ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅದ್ರ ಪ್ರಕಾರ πr² ಅಂತ ಹೇಳಿದರೆ ಎಷ್ಟು ಬರುತ್ತೆ, 154 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ ನಾವು ಸುಲಭವಾಗಿ ಬರಿಬಹುದು. ಸೊ ಇದ್ರ ಮುಖಾಂತರವಾಗಿ ಈ ಒಂದು 2021ನೇ ಇಸ್ವಿನಲ್ಲಿ ನಡೆದಂತಹ ಮೇನ್ ಎಕ್ಸಾಮು ಬೋರ್ಡ್ ಎಕ್ಸಾಮಿಗೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂಗೆ ಕೇಳಿದಂತಹ 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ಇದೇ ರೀತಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಸಾಕಷ್ಟು ಕ್ವಶನ್ಸನ್ನು ಹೇಗೆ ಸಾಲ್ವ್ ಮಾಡೋದು, ಸುಲಭ ವಿಧಾನಗಳನ್ನು ಹೇಗೆ ಬಳಸಿ ಎಕ್ಸಾಮ್ಗೆ ತಯಾರಾಗೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ನ ಮಾಡ್ತೀನಿ. ಸೊ ಆ ವೀಡಿಯೋಸ್ನ ರಿಲೀಸ್ ಮಾಡ್ತೀನಿ. ಸೊ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.